ನಮಸ್ಕಾರ ಸ್ನೇಹಿತರೆ, ಆಫ್ಟರ್ ಎ ಲಾಂಗ್ ಟೈಮ್ ಗಾಡಿ ಎತ್ತಿದ್ದೀನಿ. ಊರಿಗೆ ಹೋಗ್ತಾ ಇದ್ದೀನಿ. ಟೈಮ್ ಬಂದು 7:10. ಫ್ಯೂಯಲ್ ಇಲ್ಲ, ಫ್ಯೂಯಲ್ ಹಾಕಿಸ್ಬೇಕು. ನಾವು ಫ್ರೆಂಡ್ ಗಾಡಿ ಎತ್ಕೋಗಿದ್ದ, ರಿಸರ್ವಲ್ಲೇ 92 ಓಡಿಸೋನೆ. ಫಸ್ಟ್ ಹೋಗಿ ಫ್ಯೂಯಲ್ ಹಾಕ್ಸ್ಬೇಕು. ಅಣ್ಣ 1060. ಹಾಂ, 1060. ಟ್ರಿಪ್ ಬಿ 0 ಮಾಡ್ತಾಯಿದ್ದೀನಿ. 0 ಆಯಿತು. ಒಟ್ಟು 10 ಲೀಟ್ರು 35 ml ಹಾಕ್ಸೈತೆ. ಹಾಂ, ಗಾಡಿ ಫುಲ್ಲು ರಿಸರ್ವಲ್ಲೇ ಇತ್ತು. ಗಾಡಿ ರಿಸರ್ವಲ್ಲೇ 92 ನನ್ನ ಫ್ರೆಂಡ್ ಓಡಿಸ್ಕೊ ಬಂದಿದ್ದ. ಐ ಥಿಂಕ್ ಸ್ವಲ್ಪ ಮೈಲೇಜ್ ಗೊತ್ತಾಗುತ್ತೆ, ಆರಾಮಾಗಿ ಓಡಿಸೋಣ. ಎಲ್ಲಿಗೆ ಹೋಗ್ತಾನೆ ಅಂದರೆ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ಟೈಮ್ ಬಂದು 7:20. ಈ ರೂಟ್ಗೆ ಹೋಗಬೇಕಾದ್ರೆ ಎಲ್ಲ ಒಂದು ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದರಲ್ಲಿ ನಿಮ್ಗೊಂದು ಶೇರ್ ಮಾಡ್ತೀನಿ ಇವತ್ತು. ಇನ್ನು ಹೋಗೋ ಗಂಟ ಬೋರ್ ಆಗುತ್ತೆ, ಇದನ್ನಾರು ಹೇಳ್ಕೊಂಡು ಹೋಗೋದ. ಓಕೆ, ಏನಾಯಿತು ಅಂದರೆ ನನ್ನ ಹತ್ರ ಒಂದು ಆ್ಯಕ್ಟಿವಾ 6G ಇದೆ. ಲಾಸ್ಟ್ ಇಯರ್ ಎತ್ಕೊಂಡಿದ್ದು. ಲಾಸ್ಟ್ ಇಯರೇ ಈ ಇನ್ಸಿಡೆಂಟ್ ಆಗಿದ್ದು. ನಮ್ಮ ಫ್ರೆಂಡಿಂದ ಕಾಲ್ ಬರುತ್ತೆ. ಕಾಲ್ ಒಂದು ಸಂಜೆ ಒಂದು 6 ಗಂಟೆ ಹಂಗೆ ಬರುತ್ತೆ. ನನಗೆ ಬೇರೆ ಈವ್ನಿಂಗ್ ಏನು ಕೆಲಸ ಇರಲಿಲ್ಲ ಅವತ್ತು. ನನ್ನ ಇದಕ್ಕೆ ಕಾಲ್ ಬರುತ್ತೆ 6 ಗಂಟೆಗೆ. ಫೋನ್ ಮಾಡಿಬಿಟ್ಟು ಅವನು, ಹಲೋ ನಮ್ಮ ಹುಡುಗಿ ನೋಡಬೇಕು, ಶ್ರೀರಂಗ ಮಾಡ್ತಲ್ಲಿದ್ದಾಳೆ, ಹೋಗಿ ಮೀಟ್ ಮಾಡ್ಕೊ ಬಂದ್ಬಿಡೋದ ಕಣೋ, ನನ್ನ ಗಾಡಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅದು ಇದು ಅಂತ ಅಂದ. ಸರಿ, ನಮ್ಮ ಹುಡುಗ ತಾನೇ ಶ್ರೀರಂಗಪಂಡ ಇಲ್ಲೇ ಪಕ್ಕದಲ್ಲಿ, ನನಗೂ ಬೇರೆ ಕೆಲಸ ಇಲ್ಲ, ಇವತ್ತು ಫ್ರೀ ಇದೀನಲ್ಲ ಅಂತ ಹೋದೆ. ಒಂದು ಕೊಲಂಬಿಯಾ ಹಾಸ್ಪಿಟ್ಲ್ ಹತ್ರ ವೆಯ್ಟ್ ಮಾಡ್ತಿದ್ದೆ. ಒಂದು 7:15 ನಾನೇನಲ್ಲಿ ಹೋಗಿ ರೀಚ್ ಆಗಿದ್ದೆ. ಅವನೊಂದು 7:45 ಒಂದು 10 ನಿಮಿಷ ಬಿಡ್ಕೊ ಬಂದ. ಗಾಡಿಗೆಲ್ಲ ಫ್ಯೂಯಲ್ ಹಾಕ್ಸ್ಕೊಂಡು ಎಲ್ಲ ಟೀ ಕುಡ್ಕೊಂಡು ಬಿಟ್ವಿ. ಬುಡಷ್ಟಲ್ಲಿ 8 ಗಂಟೆ ಆಗಿತ್ತೇನೋ, 8 ಗಂಟೆ ಆಗಿತ್ತು. ಅಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಒಂದು 30 ಮಿನಿಟ್ಸ್ ಏನೋ ತೊಗೊಂತು. ಹೋಟೆಲ್ ಹೋಗ್ಬಿಟ್ಟು ರೀಚ್ ಆದಂಗೆ ಮೇಲೆ ಅವನಿಗೆ ಕೇಳಿದ್ವಿ, ಎಲ್ಲಪ್ಪ ಅವರೇ ಮೀಟ್ ಮಾಡ್ಕೊಬಾ, ನಾನು ಇಲ್ಲೇ ಇರ್ತೀನಿ ಅದು ಇದು ಅಂತ ಅಂದೆ. ಲೋ ಇಲ್ಲಲ್ಲ ಅಂತ ಕಣೋ, ಮೇಲ್ಕೋಟೆಯಲ್ಲಿ ಅವ್ರಂತೆ ಕಣೋ, ಮೇಲ್ಕೋಟೆಗೆ ಹೋಗ್ಬಿಟ್ಟವ್ರೆ. ಮೇಲ್ಕೋಟೆಗೆ ಒಂದಷ್ಟು ಇದಂದೆ ಅವನಿಗೆ. ಲೋ ಮೇಲ್ಕೋಟೆ ಅಷ್ಟು ದೂರ ಐತೆ, ನಮ್ಮ ಮನೆ ಎಲ್ಲ ಐತೆ, ನಮ್ಮ ಮನೇಲಿ ಏನು ಹೇಳೋದ ಎಲ್ಲನೂ ಹೇಳಿ ಅವನಿಗೆ. ನಮ್ಮ ಮನೇಲಿ ಕೇಳಿದ್ರೆ ಬೈದಾಕ್ಬಿಡ್ತಾರೆ ಕಣ ಈ ಟೈಮಲ್ಲಿ ಅಲ್ಲಿ ಇಷ್ಟು ದೂರ ಹೋದರೆ. ಮನೇಲಿ ಒಂದು ಇದಿತ್ತು. ಆಮೇಲೆ ಗಾಡಿ ಅಷ್ಟು ಫೋಕಸ್ ಇರಲಿಲ್ಲ, ಲೈಟು ಮಾಮೂಲಿ ಬರುತ್ತೆ ಮೊಪೆಡ್ ಬೈಕ್ಗಳು, ಅಷ್ಟು ಫೋಕಸ್ ಬರೋಲ್ಲ ಲೈಟ್. ಆಮೇಲೆ ಅದು ಇದು ಅಂದು ಹೆಂಗೋ ಕನ್ವಿನ್ಸ್ ಮಾಡ್ದೆ ನನಗೆ. ಆಯಿತು ಅಂತ ಒಪ್ಕೊಂಡು ನಾನು ಮೇಲ್ಕೋಟೆಗೆ ಒಪ್ಕೊಂಡೆ ಹೋದೆ. ಮೇಲ್ಕೋಟೆ ಹೋಗೋಷ್ಟರಲ್ಲಿ ಒಂದು 9:30 10 ಗಂಟೆ ಅಂತ ಅಂದ್ಕೊಳ್ಳಿ. ಸರಿ, ಎಲ್ಲಿ ಕೇಳಪ್ಪ ಅಂತ ಅಲ್ಲೊಂದ್ಸರಿ ಹೇಳಿದೆ ಅವನಿಗೆ. ಲೋ ಸಾರಿ ಯಶವಂತ್, ಇಲ್ಲಲ್ಲ ಕಣೋ, ಆದಿಚುಂಚನಗಿರಿ ಅವ್ರ ಮನೆ ಅಲ್ಲಿರೋದು. ಚುಂಚನಗಿರಿ ಅಂತ ಅಂದ. ನಮ್ಮೂರೇ ಅದು, ನಂದು ಬೆಳ್ಳೂರು ಹತ್ರ. ಚುಂಚನಗಿರಿ ಅಲ್ಲಿಂದ ಒಂದು 10-15 ಕಿಲೋಮೀಟ್ರ್ ಅಷ್ಟೇ. ಅವನಿಗೆ ಬೈದೆ ಲೋ ನಮ್ಮ ಮನೆಯವರು ಯಾರು ನೋಡಿದ್ರೆ ಅಲ್ಲಂತೂ ಈ ಟೈಮಲ್ಲಿ ಹಂಗೆಲ್ಲ ಬೈಯೋದು ಅದು ಇದು ಅಂತ ಎಲ್ಲ ಅಂದೆ ಅವನಿಗೆ. ತಿರ್ಗಾ ಕನ್ವಿನ್ಸ್ ಮಾಡೋಕ್ಕೆ ಶುರು ಮಾಡ್ದೆ. ಅದೇ ಟೈಮ್ ನಮ್ಮ ಮನೆಯಿಂದ ಕಾಲ್ ಬಂತು, ಎಲ್ಲಿದೆ ಇಷ್ಟೊತ್ತಾದರೂ ಬಂದಿಲ್ಲ ಮನೆಗೆ ಅಂತ. ಏನಿಲ್ಲ, ಇಲ್ಲಿ ಮೂವಿಗೆ ಬಂದ್ಬಿಟ್ಟಿದೆ, ಒಂದು 10:30 ಶೋ ಇದೆ, ಒಂದು 2 ಗಂಟೆ ಹಿಂಗೆ ಬಂದ್ಬಿಡ್ತೀನಿ ಅಂತ ಮನೇಲಿ ಫೋನ್ ಮಾಡಿ ಹೇಳ್ಬಿಟ್ಟೆ ನಾನು. ನೀವು ಹೇಳಾದ್ಮೇಲೆ ಅಲ್ಲಿಂದ ಸರಿ ಚುಂಚನಗಿರಿ ಆಯಿತು ಕನ್ವಿನ್ಸ್ ಮಾಡ್ದೆ. ಹೋದಾದ್ಮೇಲೆ ಅಲ್ಲಿಂದ ಮ್ಯಾಪು ಹುಡುಗಿ ಕಳಿಸಿದ್ಲು ಮನೆ ಲೊಕೇಶನು. ಅಲ್ಲಿಂದ 40 ಕಿಲೋಮೀಟ್ರ್ ಇದೆ ಅವ್ರ ಮನೆಗೆ. ಅವ್ರ ಮನೇಲಿ ಏನೋ ಪೂಜೆ ಇತ್ತು ಅವತ್ತು. ಪೂಜೆ ಏನೋ ಸಂಜೆಗೆ ಹಿಡ್ಕೊಂಡವ್ರೆ ಅವ್ರುಗಳು. ಪೂಜೆ ನಡೀತಿತ್ತು, ಅಲ್ಲಿ ಬಾ ಅಂತ ಕರೆದ್ರು. 40 ಕಿಲೋಮೀಟ್ರ್ ಇದೆ ದೇವಸ್ಥಾನ ಇದೆ ಚುಂಚನಗಿರಿಯಿಂದ. ಇವನು ಸರಿಯಾಗಿ ಮಾಡ್ದ. ಇವನು ಇನ್ನೂ 40 ಕಿಲೋಮೀಟ್ರಿಂದ ಇದಾಗ್ಬಿಡುತ್ತೆ, ತುಂಬ ಬೇಡ ಕಣ, ವಾಪಸ್ ಹೋಗ್ಬಿಡೋದ ಕಣ ಅಂತ ಅಂದೆ. ಎಲ್ಲೋ ಇಷ್ಟು ದೂರನೇ ಬಂದಿದ್ದೀವಿ ಕಣೋ, ಇನ್ನೇನು ನೋಡ್ಕೊಂಡು ಹೋಗ್ಬಿಡೋದ ಬರೋ 10 ನಿಮಿಷ ಅಂತ ಅಂದ. ಇನ್ನು ಏನು ಹೇಳೋದು ಆಗಲ್ಲ, ಬಂದ್ಬಿಟ್ಟಿದ್ದೀರಿ, ಏನೋ ಮಾಡೋಕ್ಕಾಗಲ್ಲ, ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಹೋದೆ. ಅಲ್ಲಿ ಹೋಗ್ಬೇಕು 2 ರೂಟ್ ತೋರಿಸ್ತಿತ್ತು. ಒಂದು 25 ಕಿಲೋಮೀಟ್ರದು, ಇನ್ನೊಂದು
40 ಕಿಲೋಮೀಟ್ರ್. ಅದು 40 ಕಿಲೋಮೀಟ್ರೆ ಆಲ್ಮೋಸ್ಟ್ ಡೆಸ್ಟಿನೇಷನ್ ಅವ್ರ ಮನೆಗೆ ಅಷ್ಟು ತೋರಿಸ್ತಿತ್ತು. 25 ಕಿಲೋಮೀಟ್ರದ್ದು ಏನು ಅಂದರೆ ಶಾರ್ಟ್ಕಟ್. ಅದು ಒಂದು 10-15 ಕಿಲೋಮೀಟ್ರು ಒಂದೇ ಅದೇ ಕಾಡು ಒಳಗಡೆ ಹೋಗುತ್ತೆ, ಒಂದು ಲೈಟು ಇರೋಲ್ಲ ಅಲ್ಲಿ. ಈ 40 ಕಿಲೋಮೀಟ್ರ್ ಆದರೆ ಫುಲ್ ಲೈಟಿಂಗ್ಸ್ ಐತೆ ರೋಡ್ ಮೇಲೆ. ನಾನು ಸರಿ ಫಸ್ಟ್ ಈಗ ಶಾರ್ಟ್ಕಟ್ ಇತ್ತಲ್ಲ ಅಲ್ಲಿಗೆ ಹೋಗ್ಬಿಟ್ವಿ. ಕಾಡು ನೋಡಿದ್ರೆ ಫುಲ್ಲು ಡೆನ್ಸ್ ಆಗೈತೆ. ಈ ಗಾಡಿ ಲೈಟ್ ಬೇರೆ ಅಷ್ಟು ಫೋಕಸ್ ಇಲ್ಲ, ಲೈಟ್ ಥ್ರೋ ಇಲ್ಲ. ಅವನಿಗೆ ಎಲ್ಲೋ ಯಾಕೋ ನೋಡ್ರೆ ಸರಿ ಕಾಣ್ತಲ್ಲ. ಈ ರೋಡ್ ಬೇರೆ ಹಿಂಗೆ ಆಫ್ ರೋಡಿಂಗ್ ಥರ ಐತೆ. ಈ ರೋಡು ಟಾರ್ ರೋಡು ಅಲ್ಲ, ಅದು ಫುಲ್ ಮಣ್ಣು ರೋಡೇ ಹಿಂಗೆ ಬಿಗಿ ಆಗೈತೆ. ಆಮೇಲೆ ಆಫ್ ರೋಡ್ ಥರ ಟ್ರೈಲ್. ಆಮೇಲೆ ಅದೇ ಟೈಮಿಗೆ ಯಾರೊಬ್ಬರು ಅದೇ ಊರವ್ರು ಪಾಸ್ ಆಯ್ತಿದ್ರು. ಅಣ್ಣ ಇದು ರೂಟು ಎಲ್ಲಿಗೋಗುತ್ತೆ ಅಂತ ಕೇಳಿದ್ಕೆ, ಕಾಡು ಕಣಪ್ಪ ಇದು, ನಾವೇ ಓಡಾಡಲ್ಲ ಈ ದಾರಿಲಿ, ಎಲ್ಲಿಗೆ ಹೋಗ್ಬೇಕು ಅಂತ ಅಂದಾಗ ಯಾವುದೋ ದಾರಿ ಮಾಮೂಲಿ ಮ್ಯಾಪಲ್ಲಿ ತೋರಿಸಿದ್ವಿ. ಇದೇ ರೋಡಲ್ಲಿ ಹೋಗ್ಬಿಡಿ 40 ಕಿಲೋಮೀಟ್ರು. ಹಿಂಗೆಲ್ಲ ಹೋದರೆ ನೀವು ನಮ್ಮ ಊರವ್ರಂತೂ ಯಾರು ಹೋಗೋಕ್ಕೆ ಭಯ ಪಡ್ತಾರೆ, ನೀವು ಹೋಗಕ್ಕೆ ಹೋಗಬೇಡಿ ಅದು ಇದು ಅಂತ ಫುಲ್ ಭಯ ಪಡಿಸ್ಬಿಟ್ರು ಅವರು. ಆಗಿದ್ದಾಗಲೇ 40 ಕಿಲೋಮೀಟ್ರ್ ಎತ್ಕೊಂಡ್ವಿ. ಅವ್ರ ಮನೆಗೆ ರೀಚ್ ಆಗಿದ್ದು ನಾವು 11:30 12 ಗಂಟೆ ಅಪ್ರಾಕ್ಸ್. ನನಗೆ ಟೈಮ್ ಸರಿ ಗೊತ್ತಿಲ್ಲ, ಆ ಟೈಮ್ ಆಗಿತ್ತು. ಸರಿ ಆಯಿತು, ಏನು ಮಾತಾಡ್ಸ್ಕೊಬಾ ಅಂತ ಕಳಿಸ್ದೆ. ಅವ್ರ ಮನೇಲಿ ಪೂಜೆ ನಡೀತಿತ್ತು, ಇನ್ನೂ ಪೂಜೆ ನಡೀತಿತ್ತು. 2 ಗಂಟೆ ಗಂಟ ಪೂಜೆ ಮಾಡೋರು ಅವರು. ಅಯ್ಯೋ ಇವನು 10 ನಿಮಿಷ ಬರ್ತೀನಂತ ಓದೋನು, ಏನು 1 ಅವರ್ ಕೂತ್ಕೊಂಡು ಮಾತಾಡ್ತಾನೆ ಅವರೇ. ಅವ್ರ ತಮ್ಮಂದಿರು ನನ್ನ ಜೊತೆ, ಅಣ್ಣ ಗೇಮ್ ಆ ಫೋನಲ್ಲಿ ಗೇಮ್ ಆಯ್ತಾ, ಈ ಫೋನಲ್ಲಿ ಗೇಮ್ ಆಯ್ತಾ ಅಂತ ಅವರು. ಸೊ ಎಲ್ಲಿ ಬಂದು ಇದಾಯ್ತಪ್ಪ ಅಂತ ನಾನು. ಸರಿ ಅವ್ರದ್ದೆಲ್ಲ ಮಾತುಕತೆ ಎಲ್ಲ ಆಯಿತು. ನಾವು ಒಂದು ಬಿಟ್ಟು ಅಲ್ಲಿಂದ ಬರೋಷ್ಟರಲ್ಲಿ ನಾವು ಮನೆಗೆ 4 ಗಂಟೆ ಆಗಿತ್ತು, ಬೆಳಗಿನ ಜಾವ. ಎಲ್ಲ ಎಕ್ಸ್ಪೀರಿಯೆನ್ಸು ಜ್ಞಾಪಿಸ್ಕೊತಾರ್ತೀನಿ ಈ ರೋಡಲ್ಲಿ ಹೋಗ್ಬೇಕಾರೆ. ತುಂಬ ಮೆಮೊರೀಸ್ ಇದೆ. ಇನ್ನೂ ಅಷ್ಟು ಮೆಮೊರಿ ಇದೆ ನನ್ನ ಹತ್ರ. ಹಳೆ ಬುಲೆಟ್ ಒಂದಿತ್ತು, ಗಾಡಿ ಇಂಜಿನೇ ಸೀಸ್ ಆಗಿಬಿಟ್ಟಿತ್ತು ಸ್ನೇಹಿತರೆ. ನಾನು ಆ ಮಟ್ಟ ಹೋಗಿದ್ದೀನಿ. ಸ್ನೇಹಿತರೆ ಇಡ್ಲಿ ಫುಲ್ ಫೇಮಸ್ ಸ್ನೇಹಿತರೆ. ಈ ರೋಡ್ಗೆ ಸ್ವಲ್ಪ ಬೇಗ ಬಂದಿರೇ ತಿನ್ಕೊಂಡು ಹೋಗ್ಬೋದಿತ್ತು, ಟೈಮ್ ಇಲ್ಲ, ಹೋಗ್ಬೇಕು ಬೇಗ ನಾನು. ನೀವೇನಾದ್ರು ಬಂದರೆ ಟ್ರೈ ಮಾಡಿ. ಇಲ್ಲಿ ಅಷ್ಟೊಂದು ರಶ್ ಇದೆ ಬಸ್ಸು. ಏನು ಊರಿಗೆಲ್ಲ ಮನೆಗೆ ಹೋಗ್ತಾರ, ಊರಿಗೆ ಮೈಸೂರಿಂದ. ಬರೋ ಗಾಡಿ ಆಲ್ಮೋಸ್ಟ್ ಫ್ರೀ ಇದೆ, ಹೋಗೋ ಗಾಡಿ ಫುಲ್ ಆಗಿಬಿಟ್ಟಿದೆ. ಎಷ್ಟು ಮಿಸ್ಸು. ಸ್ನೇಹಿತರ ಆ ಟೈಮಲ್ಲಿ ಗಾಡಿ ನಿಲ್ಸೋಕ್ಕೂ ಆಗಲ್ಲ, ಆ ಕಡೆ ಇದು ಮಾಡೋಕ್ಕಾಗಲ್ಲ. ನಜ್ಜಿನ ಬಡಿಯ ಈ ನಾಯಿ ದೋಷ ಬಂದ್ಬಿಟ್ಟಿದೆ ನನಗೆ. ಸಡನ್ ಆಗಿ ಬಂದಿದೆ ರೋಡ್ ಬದಿಕ್ಕೆ. ಹಿಂದೆ 450 ಬರ್ತಿದೆ ಹೊಸ ಹಿಮಾಲಯ. ನನ್ನ ಫ್ರೆಂಡ್ ಸ್ನೇಹಿತರೆ ಅದು. ಈ ಗಾಡಿ ಸ್ವಲ್ಪ ಲೇಟಾಗಿರೋ ತೊಗೊಳಕ್ಕೆ ಅದೆತ್ತುವೆ ನಾನು. ಬಡಿ ಒಂದು ಪಾಸ್ ಆಯಿತು. ಸೂಪರ್ ಬೈಕ್. ಅದನ್ನು ಹಿಡಿಯೋಕ್ಕಾಗಲ್ಲ ಬಿಡಿ ನಾವು. ನಾಗಮಂಗಲ 40 ಕಿಲೋಮೀಟರ್ಸ್. $450 ಇಲ್ಲೇ ವೆಯ್ಟ್ ಮಾಡ್ತವ್ರೆ. ಏನಪ್ಪ ಆಕ್ಸಿಡೆಂಟ್ ಅದು. ಸ್ಪೆಂಡ್ರ್ ಕೆಳಗಡೆ ಹೋಗ್ಬಿಟ್ಟಿದೆ. ಎಲ್ಲರೂ ಸೇಫ್ ಇರ್ತಾರೆ ಅಂತ ಅನ್ಕೋತೀನಿ. ಆ ರೇಂಜ್ಗೆ ಏನು ಸ್ನೇಹಿತರೆ, ಇದರ ಆಕ್ಸಿಡೆಂಟ್ ಎಲ್ಲ ನೋಡ್ತಿದ್ರೆ ಸ್ವಲ್ಪ ಭಯ ಆಗುತ್ತೆ. ಇಲ್ಲಿ ಲಾರಿ ಒಳಗಡೆ ಹೊಂಟೋಗ್ಬಿಟ್ಟವನೇ ಅವನು, ಸ್ಪೆಂಡ್ರು ಅವನು. ರಾತ್ರಿ ಏನೋ ನಡೆದಿರ್ಬೋದು. ಇಲ್ಲಿ ನೋಡಿ, ಒಂದು ಸ್ಟ್ರೀಟ್ ಲೈಟು ಇಲ್ಲ ಇಲ್ಲಿ, ಎಲ್ಲ ನೈಟ್ ಟೈಮಲ್ಲೇನೋ ಆಗಿರ್ಬೋದು. ನಾಗಮಂಗಲಕ್ಕೆ ರೀಚ್ ಆದ್ವಿ. ನಾಗಮಂಗಲ ಏನು ಸ್ವಲ್ಪ ದೂರ ಅಷ್ಟೇ. ಮಧ್ಯದಲ್ಲಿ ಸ್ಟಾಪ್ ಹಾಕಿದೆ ಟೀಗೆ.
ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ಸ್ಕೂಲ್ ಏನಪ್ಪ ಹಿಂಗಾಗ್ಬಿಡೈತೆ, ಹಂಚೆಲ್ಲ ಬಿದ್ದೋಗೈತೆ ಸ್ಕೂಲ್ದು. ರೋಡ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ಸ್ನೇಹಿತರೆ. ಮೊದಲು ಫುಲ್ ಚಿಕ್ಕ ಇತ್ತು, ಇವಾಗ ವೈಟ್ ಮಾಡಿರೋದು. ಓಕೆ ಸ್ನೇಹಿತರೆ, ನಮ್ಮ ಮನೆ ಇಲ್ಲೇನು ಹತ್ರನೇ. ಹೆಲ್ಮೆಟು ಬ್ಯಾಗು ಎಲ್ಲ ಮಡಗಿ ಚಿಂಚಿಗಿರಿಲಿ ಸಿಗೋಬ. ಓಕೆ ಸ್ನೇಹಿತರೆ, ದರ್ಶನ ಎಲ್ಲ ಮುಗೀತು, ಮನೆಗೆ ಹೋಗುವ.